ನಮಸ್ಕಾರ ಎನ್ನ ಚಾನಲ್ಗೆ ಸ್ವಾಗತ. ಇತ್ತ ರಜೆ ಮಂತ ಸಿಕ್ಕಣು, ಶಾಲೆ ರಜೆ ಸಿಕ್ಕಣು. ಸೊ ಕೆಲವರು ರಜೆ ಒಳಂಡ ತಿರುಗರ ಪೋಪೆರು, ಕೆಲವರು ಬತ್ತತ್ತು ಇತ್ತ ಕೆಲವು ದಿಕ್ಕಡು ಮಂತ ಸಮ್ಮರ್ ಕ್ಯಾಂಪನ್ ಶುರುವಾತನು. ರಜೆಟ್ಲ ಜೋಕ್ಲೆಗ್ ಅದಂಡ್ಲ ಕ್ಲಾಸ್ಗೆ ಕಡಪುಣ್ಣ ಅಂಚ ಮಂತ ಉಂಡು. ಸೊ ಇತ್ತ ಮೂಲು ಊರುಡು ಒಂಜಿ ಶಿಬಿರ ಅಂತ ಒಂಜಿ ಆವಂತುಂಡು. ಪ್ರತಿ ವರ್ಷಲ ಆಪುಂಡು ಮೂಲು ಪಡಿಬಿದ್ರೆಡು ಒಂಜಿ ಇಲ್ಲಡೆ ಶಿಬಿರ ಆವಂತುಂಡು. ಅವಳು ಪತ್ತತ್ತು ಕೋರ್ಸ್ ನಮ್ಮ ಶ್ಲೋಕ ಪಂಡು ಕೊಳ್ಪೇರು. ಕಿಂಜಿ ಕಿಂಜಿ ಜೋಕ್ಲೆಗ್ ಮಾನೆಲೆಗ್ಲ ಜೋಳೆಗ್ಲ ಬೇತ ಬೇತನೆ ಕ್ಲಾಸ್ ಅಂತದ್ದು ಜೋಳೆಗ್ ಮಂತ ಬೇತ ಆಕ್ಟಿವಿಟೀಸ್ ಮಾನೆಲೆಗ್ ಬೇತ ಶ್ಲೋಕ ಪಂಡು ಕೊಳ್ಪೇರು. ಅಂಚ ಮಸ್ತ್ ಉಂಡು ಮೂಲು. ಅಂಚ ಏನು ಮೂಲು ಇಡೇ ಇಂಕ್ಲೆಗ್ ಮಂತ ಒಂದು ಸೋಚ್ಪೋಕ ಅಂತ ಏನು ಬತ್ತನೇನು. ಸೊ ಮೂಲು ಬತ್ತತ್ತು ಪಡಿಬಿದ್ರೆಡು ಗುರುಕುಲು ವೆಂಕಟೇಶ್ ಆಚಾರ್ ಆಕಳ ಇಲ್ಲಡ ಆಕಳೆ ವರ್ಷ ಒಂದೇ ನಡಪೋಪೇರು. ಆಕನ ಇಲ್ಲಾಗ ಬರ್ತಾನ ಮೂಲು ಕ್ಲಾಸಸ್ ಮಂತ ಅವಂತುಂಡು. ಒಳ್ಳೆ ಪೊತ್ತು ಸೂಕ ನಮ್ಮ ಜಾದ ಮಂತ ಅವಳು ಅಂಪೇರು ಜಾದ ಮಂತ ಪಂಡು ಕೊಳ್ಪೇರು ಅನ್ಪೇರು ಮಂತ ನಮ್ಮ ಒಳ್ಳೆ ಪೊತ್ತು ಸೂಕ ನಮ್ಮ ನೆಟ್ಟು ನನಂಜಿ ಜಾದ ಪಂಡ ಏನು ಪುಳ್ಳಿಲ ಸೇರ್ತಲು ಆಳೆಲ್ಲ ಪಾಡ್ತಾ ಪೋಯ್ ವರ್ಷ ಇತ್ತಲು. ಸೊ ಈ ವರ್ಷಲ ಅಲ್ಲೇನು ಪುಳ್ಳಿಲ್ಲ ಮೂಳು ಸೇರ್ಸೋತ. ಸೊ ಇತ್ತ ನಮ್ಮ ಇತ್ತ ಒಳ್ಳೆ ಪೋಕ ಸೂಕ ಜಾದ ಮಂತ ಆಪುಂಡು. ಸುಮೇಧ ಬಾದಿ ಕಣ್ಮುಚ್ಚಬೇಕು. ಸರಿಯಾಗಿ ಬರ್ಕೊಂಡು ಕಣ್ಣು ಮುಚ್ಚಿ ಕೂತ್ಕೊಳ್ಳಿ. ಧ್ಯಾನ ಮುದ್ರೆ. ಕಣ್ಣು ಮುಚ್ಚಿದ ಕೂಡಲೇ ಉಡುಪಿ ಕೃಷ್ಣನ ಚಿತ್ರ ಪ್ರತಿಬಿಂಬ ಕಣ್ಣಿಗೆ ಬರಬೇಕು. ಸರ್ವ ವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ ಗೋವಿಂದಾಯ ನಮೋ ನಮೋ ವೇದಾಂತ ವೇದಿನೇ. ಕೃಷ್ಣನ ಪ್ರತಿಬಿಂಬ ಉಡುಪಿಯ ಕೃಷ್ಣನ, ಮಥುರೆಯ ಕೃಷ್ಣನ ಜನ್ಮಸ್ಥಳವಾಗಿರುವಂತಹ ಕೃಷ್ಣನ ಮಥುರ ಇಲ್ಲಿ ಬಾಲಲೀಲೆಗಳನ್ನು ಮಾಡಿರುವಂತಹ ಸ್ಥಳ ಗೋಕುಲದಲ್ಲಿ ಎಲ್ಲವನ್ನೂ ಕೂಡ ಸ್ಮರಣೆ ಮಾಡಬೇಕು. ಜಗದ್ಧಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ವಾದಿರಾಜನಿಗೆ ಜನ್ಮದಿನದ ಕೇಳಿಲ್ಲ ಅವನಿಗೆ ನೀನೇನು ಹೇಳ್ತಿ? ಸುರುಟು ಬೊಕ್ಷರ ಪುಣವಂತ ಸುಯರು ಸುರುಟು ಪ್ರೇಯರಾನು ದೇವರ ಸ್ಮರಣ ಅಂತದ್ದು ಜೋಕ್ಲೆಗ್ ಒಂಚೂರು ಮೆಡಿಟೇಷನ್ ಲಕ್ಕ ಒಂಚೂರು ಪಂಡು ಕೊಳ್ಪೇರು. ಆಯ್ತು ಬೇತ ಅಟೆಂಡೆನ್ಸ್ ಕೇಪೇರು. ಅಟೆಂಡೆನ್ಸ್ ಕೇತದ್ದು ನೆಟ ಸೈಡ್ ಒಂಜಿ ಹಾಲ್ ಲಕ ಉಂಡು ಹಾಲ್ ಉಂಡು ಅವಳು ಮಂತ್
ಅಟೆಂಡೆನ್ಸ್ ಆ ಜೋಕ್ಲೆಗ್ ಓಳೋಳು ಕುಳ್ಳೊಪ್ಪಜೋಡು ಕುಳ್ಳೋಡು ಮತ್ತ ಇನ್ಸ್ಟ್ರಕ್ಷನ್ಸ್ ಕೊಲ್ತುಪ್ಪೇರು ಮಂತ ಅವ್ಲು ಹಾಲಿಡು ಕುಳ್ಳುವೆರು ಜೋಕ್ಲು ಬೆತ್ತ ಬೇತೆ ಬೇತೆ ಗುರುಕುಲು ಬತ್ತದ ಅಕ್ಲೆಗ್ ಕ್ಲಾಸ್ ಕೆಪ್ಪೇರು ತೌದ ಅವಂತು ಅಟೆಂಡೆನ್ಸ್ ಗೆತ್ತೊಂದುಳ್ಳೇರು ಸೊ ನೆಕ್ಸ್ಟ್ ಅಟೆಂಡೆನ್ಸ್ ಗೆತ್ತತೆ ನೆಕ್ಸ್ಟ್ ಜಾದ ಅಪ್ಪನ ಸುಖ ಅವಳು ಮತ್ತೆ ಜಾದ ಅಂಪೇರು ಅಂತ ನಾನು ಸುಖ ನಮ್ಮ. ಹರೇ ಕೃಷ್ಣ. ನನ್ನ ಹೆಸರು ಶೇಷಗಿರಿ ಅಂತ ಹೇಳಿ. ನಾನು ಇಲ್ಲಿ ಸುಮಾರು 5 ವರ್ಷಗಳಿಂದ ಇಲ್ಲಿ ಪಡುಬಿದ್ರೆಯ ಶಿಬಿರಕ್ಕೆ ಭಾಗವಹಿಸಿ ಶಿಬಿರದಲ್ಲಿ ನಾನು ಅಧ್ಯಾಪಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸಾಧಾರಣವಾಗಿ ಇಲ್ಲಿ ಈ ಒಂದು ಶಿಬಿರದ ಆಯೋಜನೆ ಈ ಒಂದು ಸಮ್ಮರ್ ಸೀಸನ್ ಅಲ್ಲಿ ನಾವು ಶಿಬಿರದ ಆಯೋಜನೆಯನ್ನ ಮಾಡಿರುತ್ತೆ. ಅದರ ಪೂರ್ವಭಾವಿಯಾಗಿ ನಾವು ಜನವರಿಯಿಂದಲೇನೆ ಕ್ಯಾಂಪಿಂಗ್ ಅಂತ ಶುರು ಮಾಡಿರ್ತೀವಿ. ಅಂದ್ರೆ ಎಲ್ಲಾ ಕಡೆಗೂ ಕೂಡ ಎಲ್ಲಾ ಮಠಗಳಿಗೂ ಹೋಗಿ ಒಂದು ಪಾಂಪ್ಲೆಟ್ ರೀತಿಯಲ್ಲಿ ಹಂಚಿ ಮಕ್ಕಳಿಗೆ ಇಲ್ಲಿ ನಾವು ಏನೇನು ಹೇಳ್ಕೊಡ್ತೇವೆ ಅಂದ್ರೆ ಎಲ್ಲಾ ತರಹದ ಮಕ್ಕಳಿಗೂ ಕೂಡ ಇಲ್ಲಿ ನಾವು ಪಾಠದ ವ್ಯವಸ್ಥೆಯನ್ನ ಮಾಡಿದೀವಿ. ಅಂದ್ರೆ ಶುರುವಿನಲ್ಲಿ ಸಣ್ಣ ಸಣ್ಣ ಬಾಲಕರು ಉಪನೀತ ಆಗಿರ್ತಕ್ಕಂತಹ ಒಟುಗಳಿಗೂ ಇಲ್ಲಿ ಸಂಧ್ಯಾ ವಂದನೆ ವ್ಯವಸ್ಥೆ ಮತ್ತೆ ಅದೇ ರೀತಿಯಾಗಿ ದೇವರ ಪೂಜೆಯ ಪಾಠಗಳ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಉಪನೀತ ಆಗದೇ ಇರತಕ್ಕಂತಹ ಒಟುಗಳಿಗೆ ಮತ್ತೆ ಸಣ್ಣ ಸಣ್ಣ ಬಾಲಕಿಯರಿಗೆ, ಸಣ್ಣ ಸಣ್ಣ ಹುಡುಗರಿಗೆ ವೆಂಕಟೇಶ ಸ್ತೋತ್ರ, ಕೃಷ್ಣಾಷ್ಟೋತ್ತರ ಸ್ತೋತ್ರ, ಅದೇ ರೀತಿಯಾಗಿ ಭಗವದ್ಗೀತೆ, ಪುರುಷೋತ್ತಮ ಅಧ್ಯಾಯ, ಈ ರೀತಿಯಾಗಿ ಸಣ್ಣ ಸಣ್ಣ ಮಕ್ಕಳಿಗೆ ಅವರ ವಯೋಮಾನಕ್ಕೆ ತಕ್ಕ ಹಾಗೆ ನಾವು ಸಣ್ಣ ಸಣ್ಣ ಪಾಠಗಳನ್ನ ಸ್ತೋತ್ರ, ನವಗ್ರಹ ಸ್ತೋತ್ರ ಪಾಠ ಇರ್ಬೋದು, ಅದೇ ರೀತಿಯಾಗಿ ಇನ್ನ ಪುಟ್ಟ ಪುಟ್ಟ ಬೇರೆ ಬೇರೆಯ ಸ್ತೋತ್ರಗಳನ್ನ ಕೂಡ ನಾವು ಪಾಠವನ್ನ ಮಾಡ್ತೀವಿ. ಅದೇ ರೀತಿಯಾಗಿ ಬಾಲಕಿಯರಿಗೂ ಕೂಡ ನಕ್ಷತ್ರಗಳ ಪರಿಚಯ, ಯೋಗಗಳ ಪರಿಚಯ, ತಿಥಿ ವಾರ ನಕ್ಷತ್ರ, ಮತ್ತೆ ತುಳಸಿ ಪೂಜೆ ಯಾವ ರೀತಿಯಾಗಿ ಮಾಡಬೇಕು, ಹೂವು ಕಟ್ಟೋದು ಯಾವ ತರ, ಈ ರೀತಿಯಾಗಿ ಆ ಮಕ್ಕಳಿಗೆ ಆ ವಯೋಮಾನಕ್ಕೆ ತಕ್ಕ ಹಾಗೆ ನಾವು ಪಾಠಗಳ ವ್ಯವಸ್ಥೆಯನ್ನ ಇಲ್ಲಿ ಮಾಡಿದ್ದೀವಿ. ಏಜ್ ಲಿಮಿಟ್ ಜೋಕ್ಲಿ ಬರೋಲಿ ಇಲ್ಲಿ ನಾವು ಯಾವ ರೀತಿಯಾಗಿ ವ್ಯವಸ್ಥೆ ಇಟ್ಕೊಂಡಿದೀವಿ ಅಂತ ಹೇಳಿದ್ರೆ 8ನೇ ವರ್ಷದಿಂದ ಹಿಡ್ಕೊಂಡು, ಅಂದ್ರೆ ಸಣ್ಣ ಸಣ್ಣ ಮಕ್ಕಳಿಗೆ, ತೀರಾ ಸಣ್ಣ ಮಕ್ಕಳು ಅಂತಂದು ಹೇಳಿದ್ರೆ ಅವರಿಗೆ ಬುದ್ಧಿಮಟ್ಟ ಕಮ್ಮಿ ಇರುತ್ತೆ. ಅದರಿಂದ 8ನೇ ವಯಸ್ಸಿನಿಂದ ಮಕ್ಕಳನ್ನ ಹಿಡ್ಕೊಂಡು 80 ವರ್ಷದ ತನಕವೂ ಕೂಡ ಇಲ್ಲಿ ಬರೋ ವ್ಯವಸ್ಥೆ ಇದೆ. ಅಂದ್ರೆ ಕಲಿಯೋ ಇಚ್ಛೆ ಇರೋರಿಗೆ ಎಂತಹವರಿಗೂ ಕೂಡ ಇಲ್ಲಿ ನಾವು ವ್ಯವಸ್ಥೆಯನ್ನ ಮಾಡಿಕೊಡ್ತಾ ಇದ್ದೀವಿ. ಜೋಕ್ಲು ಮಾತ್ರ ಮಲ್ಲಾಕಳಿಗೂ ಕೂಡ ಇಲ್ಲಿ ವ್ಯವಸ್ಥೆಯನ್ನ ಮಾಡಿದ್ದೇವೆ. ಅಂದ್ರೆ ಇಲ್ಲಿ ನಾವು ಹೇಗೆ ವ್ಯವಸ್ಥೆ ಮಾಡಿದೀವಿ ಅಂತ ಹೇಳಿದ್ರೆ, ಇಲ್ಲಿ ಪೂರ್ತಿ ವ್ಯವಸ್ಥೆ ನೋಡ್ಕೊಳ್ತಾ ಇರೋದು ವೆಂಕಟೇಶಾಚಾರ ಅಂತ ಹೇಳಿ. ಅವರವರ ಮನೆಯಲ್ಲೇ ಹೊರಗಿನಿಂದ ಬರ್ತಕ್ಕಂತಹ ಮಕ್ಕಳಿಗೂ ಕೂಡ ಒಂದು ಉಳ್ಕೊಳ್ಳೋ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಊಟದ ವ್ಯವಸ್ಥೆ ಇರ್ಬೋದು, ಮತ್ತೆ ಸ್ನಾನದ ವ್ಯವಸ್ಥೆ ಇರ್ಬೋದು, ಎಲ್ಲದಕ್ಕೂ ಕೂಡ ಉತ್ತಮವಾದಂತಹ ವ್ಯವಸ್ಥೆಯನ್ನ ಕಲ್ಪನೆ ಮಾಡಿಕೊಟ್ಟಿದ್ದಾರೆ. ಸಾಧಾರಣವಾಗಿ ಪ್ರತಿ ವರ್ಷವೂ ಕೂಡ ಇಲ್ಲಿ ಪಡುಬಿದ್ರೆಗೆ ಬಂದು 30 ಜನ ಮಕ್ಕಳು ಇಲ್ಲಿ ಉಳ್ಕೊಳ್ತಾರೆ. 30 ಜನ ಇಲ್ಲೇ ಮನೆಯಲ್ಲೇ ಇದ್ದು ನಮ್ಮೊಟ್ಟಿಗೆನೆ ಪ್ರತಿನಿತ್ಯ ಬೆಳಗ್ಗೆ 5 ಗಂಟೆಗೆ ಎದ್ದು ಸ್ನಾನಗಳನ್ನ ಮುಗಿಸ್ಕೊಂಡು, ಸಂಧ್ಯಾ ವಂದನೆ ಮುಗಿಸ್ಕೊಂಡು, ಪ್ರಾತಃ ಸ್ತೋತ್ರಗಳನ್ನ ಮುಗಿಸ್ಕೊಂಡು, ಅದೇ ರೀತಿಯಾಗಿ ಅವರಿಗೆ ಉತ್ತಮವಾದಂತಹ ಅಂದ್ರೆ ಆರೋಗ್ಯಕರವಾಗಿರತಕ್ಕಂತಹ ಫಲಹಾರದ ವ್ಯವಸ್ಥೆ, ಗಂಜಿ ಊಟದ ವ್ಯವಸ್ಥೆ ಇರುತ್ತೆ. ಹಾಗಾಗಿ ಮತ್ತೆ 9 ಗಂಟೆ ಶಿಬಿರದ ಪ್ರಾರಂಭದ ಸಮಯ ಹೇಗೆ ಅಂತಂತ ಹೇಳಿದ್ರೆ 8:15 ಹಾಗೆ ಇಲ್ಲಿ ಪ್ರಾರ್ಥನೆಯನ್ನ ನಾವು ಮಾಡಿಸ್ತೇವೆ. ಮಕ್ಕಳಿಗೆ ಬರ್ತಿದ್ದ ಹಾಗೆ ಎಲ್ಲಾ ಮಕ್ಕಳನ್ನ ಒಟ್ಟಿಗೂಡಿಸಿ ನಾವು ಪ್ರಾರ್ಥನೆಯನ್ನ ಮಾಡಿಸ್ತೇವೆ. ಪ್ರಾರ್ಥನೆಯನ್ನ ಮಾಡಿಸಿ 9 ಗಂಟೆಯ ಹಾಗೆ ಶಿಬಿರಗಳು ಪಾಠಗಳು ಪ್ರಾರಂಭ ಆಗುತ್ತೆ. ಇಲ್ಲಿ ಹೆಣ್ಣು ಮಕ್ಕಳಿಗೆ ಲಕ್ಷ್ಮೀ ಶೋಭಾನೆ ಪಾಠ, ಹರಿಕಥಾಮೃತ ಸಾರದ ಪಾಠ, ಅದೇ ರೀತಿಯಾಗಿ ಮಕ್ಕಳಿಗೆ ಉಪನೀತರಾದವರಿಗೆ ದೇವರ ಪೂಜೆಯ ಪಾಠ, ಸಂಧ್ಯಾ ವಂದನೆಯ ಪಾಠ, ಪುರುಷ ಸೂಕ್ತ ಮತ್ತೆ ಪಂಚಸೂಕ್ತಗಳ ಪಾಠಗಳು, ಈ ರೀತಿಯಾಗಿ ಬ್ರಹ್ಮಯಜ್ಞದ ಪಾಠ, ಹೀಗೆ ಪ್ರತಿಯೊಬ್ಬರಿಗೂ ಕೂಡ ಅವರವರ ವಯಸ್ಸಿಗೆ ತಕ್ಕ ಹಾಗೆ ನಾವು ಪಾಠದ ವ್ಯವಸ್ಥೆಯನ್ನ ಮಾಡಿದ್ದೀವಿ. 9 ಗಂಟೆಯಿಂದ 12 ಗಂಟೆಯವರೆಗೆ ಪಾಠಗಳು, ಬೆಳಗಿನ ಅವಧಿಯ ಪಾಠಗಳಿರುತ್ತೆ. ಆಮೇಲೆ ಊಟದ ವ್ಯವಸ್ಥೆ ಇರುತ್ತೆ. ಎಲ್ಲಾ ಮಕ್ಕಳಿಗೂ ಕೂಡ 12 ಗಂಟೆಯಿಂದ 1-2 ಗಂಟೆಯ ತನಕ, 12 ಗಂಟೆಯಿಂದ ಅರ್ಧ ಗಂಟೆ ಊಟ ಆಗುತ್ತೆ. ಮತ್ತೆ 1 ಅವರ್ ನಾವು ರೆಸ್ಟ್ ಕೊಟ್ಟಿರ್ತೀವಿ ಮಕ್ಕಳಿಗೆ. ಮತ್ತೆ ಪುನಃ 2 ಗಂಟೆಯಿಂದ 3:30 ತನಕ ಪಾಠಗಳಿರುತ್ತೆ. 3:30 ಆದ ನಂತರ ಮಕ್ಕಳಿಗೆ ಸಂಧ್ಯಾ ವಂದನೆಯನ್ನ ಹೇಳ್ಕೊಟ್ಟು ಸಂಧ್ಯಾ ವಂದನೆಯನ್ನೇ ಮಾಡಿಸ್ತೇವೆ. ಅದೇ ರೀತಿಯಾಗಿ ಆಮೇಲೆ ಪ್ರತಿನಿತ್ಯವೂ ಕೂಡ ಆಚಾರ್ಯ ಮಧ್ವರ ಸುಮಧ್ವ ವಿಜಯ, ಆಚಾರ್ಯ ಮಧ್ವರ ಚರಿತ್ರೆಯನ್ನ ಹೇಳುವಂತಹ ಸುಮಧ್ವ ವಿಜಯದ ಕಥೆಗಳನ್ನ ಹೇಳುವ ಮುಖಾಂತರ ಆಚಾರ್ಯರ ಮಹತ್ವವನ್ನ ನಾವು ಇಲ್ಲಿ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೀವಿ. ಆಚಾರ್ಯರ ಸಾಧನೆ ಏನು, ಆಚಾರ್ಯರು ಹೇಗೆ ಹುಟ್ಟಿದ್ರು, ಆಚಾರ್ಯರು ಇಲ್ಲಿ ಬಂದು ಏನೇನು ಕಾರ್ಯಗಳನ್ನ ಮಾಡಿದ್ರು,
ಅದರ ಬಗ್ಗೆ ಎಲ್ಲ ವಿಶೇಷವಾಗಿರ್ತಕ್ಕಂತಹ ಮಾಹಿತಿಗಳನ್ನ ನಾವು ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೀವಿ. ಪ್ರತಿನಿತ್ಯವೂ ಕೂಡ ಒಂದು ಅರ್ಧ ಗಂಟೆಯ ಅವಧಿಯಲ್ಲಿ, ಅಂದ್ರೆ ಸಂಜೆಯ ಕೊನೆಯ ಅವಧಿಯಲ್ಲಿ ಮಕ್ಕಳಿಗೆ ನಾವು ಈ ನೀತಿ ಬೋಧವನ್ನ ನಾವು ಹೇಳ್ಕೊಡ್ತಾ ಇದ್ದೇವೆ. ಅದೆಲ್ಲ ಚಾರ್ಜ್ ಅಂಪೇರ ಜೋಕ್ಲಿಗೆ ಇಲ್ಲಿ ನಾವು ಯಾವುದೇ ರೀತಿಯಾದಂತಹ ಚಾರ್ಜಿನ ವ್ಯವಸ್ಥೆ ಅಂತ ಮಾಡಿಲ್ಲ. ಸಮ್ಮರ್ ಕ್ಯಾಂಪ್ ಅಂತ ಹೇಳಿದ್ರೆ ನಾವು ಮಕ್ಕಳಿಗೆ ಸಂಸ್ಕೃತಿಯನ್ನ ಕೊಡಬೇಕು, ಹಿಂದುತ್ವದ ಬಗ್ಗೆ ಅರಿವು ಕೊಡಬೇಕು, ನಮ್ಮ ಆಚಾರ್ಯರು ಯಾರು, ನಮ್ಮ ಸಂಸ್ಕೃತಿ ಏನಿದೆ, ಅದರ ಧಾರ್ಮಿಕ ಚಿಂತನೆಗಳು ಏನೇನು ಅನ್ನೋದರ ಬಗ್ಗೆ ನಾವು ವಿಶೇಷವಾಗಿರ್ತಕ್ಕಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತಕ್ಕಂತಹ ಜವಾಬ್ದಾರಿ ನಮ್ದು. ಹಾಗಾಗಿ ನಾವು ಇದರಲ್ಲಿ ನಾವು ಒಂದು ಚಾರ್ಜಿನ ವ್ಯವಸ್ಥೆ ಅಂತಂದೇನು ಇಲ್ಲ. ಯಾವುದೇ ತರಹದ ಮಕ್ಕಳಿಗೆ ಕಲಿಯುವಂತಹ ಉತ್ಸುಕತೆ ಇತ್ತು ಅಂತ ಹೇಳಿದ್ರೆ ಅವ್ರು ಅವಶ್ಯವಾಗಿ ಬಂದು ಇಲ್ಲಿ ಸೇರಿಕೊಳ್ಬಹುದು. ಇಲ್ಲಿ ಫ್ರೀ ಆಫ್ ದ ಕಾಸ್ಟ್ ಅಲ್ಲಿ ನಾವು ಮಕ್ಕಳಿಗೆ ನಾವು ಇದನ್ನ ಹೇಳ್ಕೊಡ್ತಾ ಇದ್ದೀವಿ. ಭಾರಿ ಒಂಜಿ ಲಾಯ್ಕದು ಫ್ರೀ ಆತ ಅಂತ. ಸೊ ಇತ್ತ ಪಾತೆನ ಗುರುಕುಲು ಮೂಲು ಕೆಲವು ವರ್ಷ ಆತು ಮೂಲು ಜೋಕ್ಲೆಗ್ ಪಾಠ ಪಂಡುಕೊಳ್ಳುವಂತಲೇ ಮುಲ್ತು ಗುರುಕುಲು ಆಕಳು ಮಂತ ಇತ್ತ ಪೂರ ಪಂಡ್ ನಿಂಗೆ ಕೇನ್ ತೆರಿತೆ ಸುಲೇ ಒಂದು ಫ್ರೀ ಗರ ಆಕಲಿ ಜಾಲೆ ಜೋಕ್ಲೆಗ್ ಏರೆಗ್ಲ ಚಾರ್ಜ್ ಅಂಪೇರು ಫ್ರೀ ಗರ ಪರವರ್ತು ಬತ್ನ ಜೋಕ್ಲೆಗ್ ಮಂತ ಮೂಲ ಅಕಾಮಡೇಷನ್ ಕೊಲ್ಪೇರು ಗರ ಪೂರ ಮೂಜಿ ಕೊಳ್ತ ಬೊಕ್ಷಾರ ಬೇಗ ಬತ್ತನ ಬೊಕ್ಷಾರ ತಿಂಡಿಲ ಉಂಟು ಮಧ್ಯಾಹ್ನ ಆಶನ ಬಯ್ಯಗ್ಲ ಜಾದಾನ್ಲ ತಿಂಡಿ ಕೊಳ್ತೆ ಜೋಕ್ಲೆನ್ ಕಡಪುನ ಆತ ಲಾಯಕದ ಒಂಜಿ ಸೇವೆ ಅಂತೊಂದುಲ್ಲೇರು ಮತ್ತು ಗುರುಗಳು ಶ್ರೀ ವೆಂಕಟೇಶ ಆಚಾರ್ಯ ಆಕಳು ಬಾರಿ ಲಾಯಕದೊಂದು ಸೇವೆ ಅಂತೊಂದುಲ್ಲೇರು. ಸೊ ಇಂಕ್ಲೆಗ್ ಎಟ ಮುಟ್ಟದ ಇತ್ನಾಕ್ಲೆ ಇತ್ತೇರಿಡ ಇಂಕ್ಲೆಗ್ ಮಂತ ಖಂಡಿತ ಬತ್ತು ಮುಳು ಸೇರ್ಲೆ ಈ ವರ್ಷ ಆತರೇಡ ಬರ್ಪಿ ವರ್ಷ ಸೇರ್ಲೆ ವರ್ಷ ಆವಂತುಂಡು ಏಪ್ರಿಲ್ ತಿಂಗಳ್ಟ ಆಪುಂಡು ನಿಂಕ್ಲೆ ಮೂಳು ಬತ್ತು ವಿಚಾರ್ತಂಡ ನಿಂಕ್ಲೆ ಮಂತ ಡೀಟೇಲ್ಸ್ ಗೊತ್ತಾಪುನು ನಿಂಕ್ಲೆ ಮಂತೆಲ್ಲ ಅವರ ಜೋಕ್ಲೇನ್ ಕಡಪುಡ್ಲಿ ಜೋಕ್ಲು ಮಾತ್ರ ಅದಕ್ಕಾರ ಮಲ್ಲಾಕ್ಲ ಬರೋಲಿ ಆಕಳು ಪಂಡೆ ಇರುತ್ತೆ ಕೇಂದ್ರತ್ತೆ ಮಲ್ಲಾಕ್ಲ ಬತ್ತು ಮುಳು ಸೇರೋಲಿಗರೆ. ಇಬ್ಬರು ದೇವತೆಗಳು, ಆದ್ರಿಂದ ಉಭಯ ದೇವತೆಯ ಲಕ್ಷ್ಮೀ ಪ್ರಸಾದ ಸಿದ್ಧತೆ. ಯಾವುದಕ್ಕೋಸ್ಕರ ಪಾರಾಯಣ ಮಾಡುವುದು? ಲಕ್ಷ್ಮೀ ಪ್ರಸಾದ ಈ ಸಪ್ತಮಿ. ಈಗ ಒಂದು ಬರ್ಕೊಳ್ಳಿ, ಬರ್ಕೊಂಡಿದ್ರೆ ಇಬ್ಬರು ಸೇರಿ ನೋಡ್ಕೊಂಡು ಹೋಗಿ ಆಯ್ತಾ? ಎಲ್ಲ ರೆಡಿನಾ? ಈಗ ಹೇಳೋದಾ? ಯಾವುದು ಹೇಳ್ತಾರೆ, ಫಸ್ಟ್ ಹೇಳ್ತಾರೆ ಕೇಳಿಸ್ಕೊಳ್ಳಿ, ಅಥವಾ ಒಬ್ಬರಿಗೆ ಬರೆದು ಕೊಡ್ತೇನೆ. वेंकटेशो वासुदेवः प्रद्युम्नो मितविक्रमः संकर्षणो अनिरुद्धश्च ದಕ್ಷಿಣ ಅಂತೇಳಿ ತಿರುಗಬೇಡ, ದಕ್ಷಿಣ
ಅವಳು ಎದುರ್ತು ಪಾಠ ಪುರ ಅವಂತುಂಡು. ಸೊ ಇಂಚಿ ಪಿರಪತ್ತು ಬತ್ತ ಮುಲ್ಲ ಅಟ್ಲ ಶಾಲೆ ಇಂಕ್ಲಿ ಸೋಜ್ಬೋಕಂತ ಅವಳು ದಿನಾಲ ಆತು ಜೋಕ್ಲೆಗ್ಲ ಮೂಳೆ ಪುರ ಅಶನಾಪುಣ ಒಕ್ಷರ ಮಧ್ಯಾಹ್ನ ಬೈಯಾಗ ಅಶನಾಪುಣ ಪಂಡ್ನತೆ ಪುರಪತ್ತು ಅಟ್ಲ ಶಾಲೆ ಉಂಡು. ಅವಳು ಜಾದ ಅಪ್ಪುಂತ ಪೊತ್ತು ಸುಕ್ಕಾಯ್ತೆ. ಅಟ್ಲ ಶಾಲೆ ಸೂತಾನೆ ಇತ್ತ ನಾನು ಜ್ಯೂಸ್ ಅಂತೊಂದುಲ್ಲೇರಿ ನನ್ನ ಜೋಕ್ಲಿಗೆ ಮಂತ ಜ್ಯೂಸ್ ಕೊಡ್ರಿಗೆ ಒಬ್ಬರ ಪೊಂಜೋಳಿ ಸೇರ್ತಾಂಪುನಗರ ಮೂಲೊಂಜಿ ಬೇತನೆ ಟೀಮ್ ಉಂಟು ಜ್ಯೂಸ್ ಅಂಪರೆಗೆ ಒಂಜಿ ಟೀಮ್ ಉಳ್ಳೇರು ಅವಳು ಬಳೆ ಪೋತು ಸೋಕಾಯ್ತನಮ್ಮ. ಅಂತ ಮೇನ್ ಗುರುಕುಲು ಶ್ರೀ ವೆಂಕಟೇಶಾಚಾರ್ಯ ಆಕ್ಲೇನಿಕ್ಲು ಸೋಜ್ಬೋದು ಅಂತ ಕರ್ತಿಂಚಿ ಸೂ ಅಂತುಳ್ಳೆ ಆಕ್ಲು ಭಾರಿ ಬಿಸಿ ಉಳ್ಳೇರು ಆಕ್ಲೆ ಪುರ್ಸೋತಿದ್ದಿ ಆಕ್ಲು ಅಂಚಿ ಇಂಚಿ ಓಡಾಡೋಂತ ಉಳ್ಳೇರು. ಜ್ಯೂಸ್ ದೌಲ್ ಆಕ್ಲೇನು ಸೂಯೇನು ಜ್ಯೂಸ್ ಸೆಕ್ಷನ್ ಸೂಯೇನು ಪೋತು ಸೂಕ್ ಆಕ್ಲು ಜಾತಂತುಳ್ಳೇರು ಅಂತ ಇಂಕ್ಲು ಒಂಜಿ ಸಿಕ್ಕುಂಡೇನೆ ಇದ್ದೇರು ವೆಂಕಟೇಶನ್ನೇ ವಿಡಿಯೋಗೆ ಎಪ್ಪುಗ ಇಂಕ್ಲು ಒಂಜಿ ಸೋಚ್ಬೋಕ ಬಂಡ ಇಂಕ್ಲು ಸಿಕ್ಕುಂಡೇನೆ ಇದ್ದೇರು ಅಂಚವೆಲ್ಲ ಬರ್ತದೆ ಇದು ಇಂಚ ಒಂದೇ ಪತ್ತ ಇತ್ತ ಮಧ್ಯ ಬಯ್ಯ 11 ಗಂಟೆ ಕೊಳ್ಬೇಕಾ ಬಚ್ಚಂಗಾಯಿ ಜ್ಯೂಸಾ? ಓಕೆ. ಹಾಂ ಅವಳು ಒಳೈತಿ ಜ್ಯೂಸ್ ಅಂತ ಸೂಯರತ್ತೆ ಜ್ಯೂಸ್ ಸೈಟ್ ಮಂತೈತೆ ಜೋಕ್ಲಿಗೆ ಜ್ಯೂಸ್ ಕೊಡ್ರೆ ಸುರು ಅಂಪೇರು ಬೆದ್ದವು ಹಾಕಿಸಿ ಆ ಜ್ಯೂಸ್ ಮತ್ತೆ ರೆಡಿ ಅಂತಂತಲೇ ಲೋಟ ಮಂತ ಜಿತ್ತು ಎಂಬೆ ತಿಂತು ಸೋಚ್ಕೊಟ್ಟು ಸೂಪ ಜೋಕು ಮಂತ ಬರ್ತಿರ್ತೆ ಜ್ಯೂಸ್ ಕೊಡ್ಬೇಕು ಬಚ್ಚಂಗಾಯಿ ಜ್ಯೂಸ್ ಅಂತ ತೇರಿ ಸೂಕಾವು. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಏನು ಶ್ರೀಶ ಭಟ್ ಮದರಂಗಡಿ ಅಂತ ಪಂಡತೆ ಮೂಡು ಪಡವಿದ್ರದ ಕೈತೋಡು ಒಂಜಿ ಎಡ್ಡ ರೀತಿದ ಶಿಬಿರ ನಡತೊಂದುಂಡು. ಸುಮಾರು ಒಂಜಿ 19 ವರ್ಷತ್ಲಾಗ ಆಯ್ತು ಈ ಶಿಬಿರ ಅವಂತುಂಡು. ಈ ಖಡ್ಗೇಶ್ವರಿ ದೇವಸ್ಥಾನ ಅಂತ ಕೈತೋಳು ಬಾಸಟ್ಟ ಮನೆ ಅಂತ ಅಂಚನೆ ಪ್ರಸಿದ್ಧಿ ಈ ಇಲ್ಲಾಗೆ ವೆಂಕಟೇಶಾಚಾರ್ಯರನ್ನು ನೇತೃತ್ವ ಅಂಟು ಈ ಶಿಬಿರ ಆವಂತುಂಡು. ಉಂದೆತ ಬಗ್ಗೆ ಒಂದೆರಡು ಪಾತರನು ಪಂಡ್ರಗ್ ಏನು ಪ್ರಯತ್ನ ಅಂತೊಂದುಳ್ಳೆ. ಶಾಸ್ತ್ರ ಪಂಡ್ಪುಣು ಜಾದು ಪಣ್ಣಂತಾಂಡ ಫಲಾನಿ ತ್ರೀಣಿ ಶಿಷ್ಯಂತೆ ವಿದ್ಯಾ ಕರ್ಮ ಸುತಾ ಇತಿ ಅಂತ ನಮ ಇಡೇಗೆ ಬರ್ತು ಇಡೇಗೆ ಬತ್ತತ್ತು ನಮ್ಮ ಮುಂತುತ್ತು ಒಂಜಿ ದನ ಮುಂತುತ್ತು ಪಿದಾಡುವು ಆಂಡ ಎಂಕುಳು ಮುಂತುತ್ತು ಪೋಯಿ ಬೆತ್ಲ ಈ ಶರೀರ ಬಿಡ್ತು ಪೋಯಿ ಬೆತ್ಲ ಜಾದು ಉಳಿಪುಣು ಪಣ್ಣಂತಾಂಡ ಮೂಜಿ ಉಳಿಪುಣು ಕರೆ ಜಾದು ಉಳಿಪುಣು ಒಂಜಿ ನಮ್ಮ ಅಧ್ಯಯನ ಅಂತದ್ನು ವಿದ್ಯೆ ಅವಾಯಿ ಬೆತ್ತು ನಮ್ಮ ಅಂತದ್ನು ಎಡ್ಡೆ ಕೆಲಸ ಐತೆ ಬೆತ್ತು ಸುತ ಪಣ್ಣಂತಾಂಡ ಜೋಕುಳು ಒಂದು ಮೂಜಿ ಉಳಿಪೇರೆ ಕರೆ ಉಳಿತ್ನ ಜಾದ ಪುಣಕೆಂಡಂತಾಂಡ ಈ ದೇಹಂತ ಒಟ್ಟಿಗೆ ಪೋಪುಣ ಆತೆ
ನಮ ಅಂತದ್ನ ದುಡ್ಡಿಪ್ಪರೆಗೆ ಪಾಪು ಅವು ನಂಗೆ ಜನ್ಮಾಂತರಂಗೆ ಬರ್ಪುರಿ ಐತೆ ಬೆತ್ತು ದೇಹತ್ಯಾಗ ಅಂತ ತಾಯಿ ಬೆತ್ತು ಮಿತ್ತದ ಪರಲೋಕಂಟು ಆ ದುಡ್ಡನ್ನು ವ್ಯವಹಾರಂ ಪರೆಗೆ ಬರ್ಪುರಿ ಐತೆ ಬೆತ್ತು ಜ್ಞಾನ ಜಾದಾಪುಣಕ್ಕೆ ಅಂತಂಡ ನಮ್ಮ ಈ ಕೇವಲ ದೇಹಕ್ಕೆ ಸಂಬಂಧಪಟ್ಟದ್ನೋ ವಿದ್ಯೆ ಜಾದಾಪುಣ ಪಂಡ ದೇಹಂತ ಒಟ್ಟಿಗೂ ಪೋಪಂ ಬೆತ್ತೊಂಜಿ ಜಾದ ಉಳಿತೊಂಬಣಕ್ಕೆ ಅಂತಂಡ ಎಂಗಳ ಜೋಕುಳು ಎಡ್ಡ ರೀತಿದ ಜೋಕುಳಿತ್ತೇರು ಅಂತ ಅಂಡ ಸಮಾಜ ಆ ಜೋಕುಳಿನ ಮೂಲಕ ಎಂಗ್ಳೆ ನೆನಪಿ ಜಂಪೇರು ಮೂಕುಳನ್ನ ಮಗೆ ಕರೆ ಅಂತ ನಮ ಓದುದ್ನ ವಿದ್ಯೆ ನಮ ಅಂತದ್ನ ಎಡ್ಡೆ ಕರ್ಮ ನಮ್ಮ ಪೋಯಿ ಬೆತ್ಲ ಅವೇ ನೆನಪಂತಂಪೇರು ಅನತ್ತಾವರ ನಮ ಜಾದು ಸಂಪಾದನೆ ಅಂಪುಡು ಪಣ್ಣಂತ ಅಂಡ ಯೋವು ಪರ್ಮನೆಂಟ್ ಉಳಿಪುಣ ಅವೇ ನಮ್ಮ ಚೂರಾಂಡಲ ಜೀವನಂಟು ಸಂಪಾದನಂಪರಿಗೆ ಪ್ರಯತ್ನ ಅಂಪುಡು ಈ ಉದ್ದೇಶ ಅಂಟು ಈ ಶಿಬಿರ ಮುಳು ಶುರು ಆತ್ಮ ಸಮಾಜಕ್ಕೆ ಎಡ್ಡೆ ರೀತಿದೋ ಜ್ಞಾನಕುಳೋಡು ವೈದಿಕರಿಗೆ ಅವೇ ರೀತಿಯ ಆಕಳು ಓದಿಯೇರಿ ಅಂತ ಅಂಡ ಇತ್ತೆ ಜೋಕುಳವೇನು ಓದಿಯೇರಿ ಅಂತ ಅಂಡ ದುಂಬವೇನು ದುಂಬಾಗು ಉಳಿತೊಂಪೇರು ಇದಿಂತ ಅಂಡ ಉಳಿತೊಂಪರಿಯರು ಅನತ್ತಾವರ ನಂಗೆ ಬ್ರಾಹ್ಮಣರಂತ ಪುದರತೆ ಜಾದು ಬ್ರಾಹ್ಮಣ್ಯ ಪಣ್ಣಂತ ಅಂಡ ಜಾದು ಬ್ರಹ್ಮ ಪಣ್ಣಂತ ಅಂಡ ದೇವೇರು ಬ್ರಹ್ಮಣ್ಯೋ ಬ್ರಹ್ಮಕೃತ್ ಬ್ರಹ್ಮ ನಮ್ಮ ವಿಷ್ಣು ಸಹಸ್ರನಾಮ ಪಣ್ಣಾಗ ಕೇಣುವು ಪರಿಪೂರ್ಣ ಆತ್ಮೋ ದೇವೇರನ್ನು ಬ್ರಹ್ಮ ಅಂತ ಪಣ್ಪುಣ ಇಂಚಿತ್ನೋ ಮಲ್ಲ ವಸ್ತು ಕೆರೆವು ಅಂಚಿತ್ನ ಮಲ್ಲ ವಸ್ತುನು ನಾಡುಣ ಏರುಳ್ಳೆ ಆಯ್ಗ ಬ್ರಾಹ್ಮಣೆ ಅಂತ ಅರ್ಥ ಜೀವಮಾನ ಪೂರ್ತಿ ದೇವೇರನ್ನು ಏರು ನಾಡುವೆ ಆಕಳೇನು ಬ್ರಾಹ್ಮಣರು ಅಂತ ಪಣ್ಪುಣ ಅನತ್ತಾವರ ಬ್ರಾಹ್ಮಣರು ಅಂತ ಆಯಿ ಬೆತ್ತು ನಮ್ಮ ಚೂರಾಂಡಲ ಜೀವನಂಟು ದೇವೇರನ್ನು ನಾಡೋಡು ದೇವೇರ ಮಾಂತ ಕಡಟ್ಲೆ ಇಪ್ಪೇರು ಅಂಚಿತ್ನ ದೇವೇರನ್ನು ನಾಡ್ರೆಗೋಸ್ಕರ ನಂಕ್ ಈ ಶರೀರನ ದೇವೇರು ಕೊಳ್ತೇರು ಜಾತಿ ಶತೇನ ಲಭತೆ ಭೂಮಿಮಾನುಷತ್ವಂ ಪಣ್ಪೇರು ಪುರಾಣಂಟ ಪೂರ ಏತೋ ಜನ್ಮಂತೋ ಪುಣ್ಯತ್ತಾವರ ನಂಕ್ ಮಾನುಷ ಶರೀರ ಸಿಕ್ಕುಣಿಗೆರೆ ಐಟ್ಲ ದುರ್ಲಭ ತರಂ ಐಟ್ಲ ಮಸ್ತ್ ರೇರ್ ಯೋಗೇನಂತ ಅಂಡ ಅವು ಬ್ರಾಹ್ಮಣ ಶರೀರ ಇಂಚಿತ್ನ ಬ್ರಾಹ್ಮಣ ಶರೀರ ಸಿಕ್ಕನಾಗ ನಮ ಈ ಬ್ರಾಹ್ಮಣ್ಯನ್ ಉಳಿತೊಂತ್ರಿಯೋ ಅಂತ ಅಂಡ ಬ್ರಾಹ್ಮಣ್ಯನ ಸಂಪಾದನೆ ಅಂತೊಂತ್ರಿಯೋ ಅಂತ ಅಂಡ ಆಯೇನು ಕೈಟ್ ಅಮೃತ ಉಂಡು ಆಯವೇನು ಸಿತ್ತು ಮಾಡ್ಲಕ್ಕ ಅಂತ ಅನತ್ತಾವರ ನಂಕ್ ಈ ಬ್ರಾಹ್ಮಣ ಶರೀರ ಸಿಕ್ಕಿದ್ನು ಬ್ರಾಹ್ಮಣ ಶರೀರ ಸಾರ್ಥಕ ಆಗುಡು ಅಂತ ಅಂಡ ಬ್ರಾಹ್ಮಣರಿಗೆ ಜಾದಪೂರ ವಿಹಿತವಾತ್ನ ಕರ್ತವ್ಯಂಕ್ಲೇನು ಶಾಸ್ತ್ರ ಪಣ್ತ್ನ ಅವೇನು ಪೂರ ತರಿಪೋತುಕೊಳ್ಪಣಂಚಿತ್ನೋ ಮಲ್ಲ ಪ್ರಯತ್ನ 10-16-15 ದಿನಂಟು ಮೂಡು ನಿರಂತರವಾದ ನಡತೊಂದುಂಡು ಅನತ್ತಾವರ ದೇವೇರು ನಮ್ಮ ಚೂರಾಂಡಲ ನಾಡುಡು ಅಪನಗ ಮಾತ್ರ ನಮ್ಮ ಬ್ರಾಹ್ಮಣರಿಂತ ಅವರಿಗೆ ಸಾಧ್ಯ ಸುಲೇ ಒಂಜಿ ಉದಾಹರಣೆ ಕೊಡ್ಪೆ ಪೇರಡು ಜಾದಿ ಇಪ್ಪುಣಕ್ಕೇನಂತ ಅಂಡ ನೈ ಇಪ್ಪುಣು ಅತೆ ಪೇರಡು ನೈ ಇಪ್ಪುಣು ಅಂಡ ಪೇರಡು ನೈ ಮಾಂತ ಕಡಿಟ್ಟು ಇತ್ತನಂತ ಅಂಡರ ಪೇರಡಿತ್ನ ನೈ ನಂಗೆ ಸಿಕ್ಕೊಡು ಅಂತ ಅಂಡ ನಮ ಕೆಲವು ಪ್ರಯತ್ನ ಅಂಪಡು ಆ ಪೇರನ್ನು ಕೊಣೋತು ಅವೇನೆ ಕಾಯ್ತತ್ತು ಐತ ಬೆತ್ತೈಕ್ ಪೆರಪು ಮುಟ್ಟೋತು ಐತ ಬೆತ್ತು ಅವು ಬೆಂಜಣ ಆಯ್ ಬೆತ್ತು ಅವೇನ ಬೆತ್ತು ಕಡತತ್ತು ಐತೆ ಬೆತ್ತು ಬೆಣ್ಣ ಸಿಕ್ಕುಣ ಐತೆ ಬೆತ್ತು ಬಿಸಿ ಅಂತನಂತ ಅಂಡ ಎಂಗಳಿಗೆ ಪರಿಮಳ ಭರಿತವಾತ್ನು ನೈ ಸಿಕ್ಕರೆಗೆ ಸಾಧ್ಯ ಅವೇ ರೀತಿಯಾತ ನಮ್ಮ ಒಳೈತು ದೇವರುಳ್ಳೆ ಪ್ರಪಂಚಂಟ ಮಾಂತಕಡೆಟ್ಲ ದೇವರುಳ್ಳೆ ಅಂಚಿತ್ನ ದೇವೇರನ್ನು ಒಂಜಿ ಪೇರಡಿತ್ನೋ ನೈ ನಮ್ಮ ಪ್ರತ್ಯೇಕ ಅಂಪುಡು ಅಂತ ಅಂಡ ಈತ್ ಪ್ರೊಸೆಸ್ ಉಂಡು ಅವೇ ರೀತಿಯಾತ ನಮ್ಮ ಒಳೈತಿತ್ನೋ ನೈತ ಲಕ್ಕ ಪರಿಮಳವಾ ತಿಪ್ಪುಣಂಚಿತ್ನೋ ದೇವೇರೇನ್ ಸೂಡು ಅಂತ ಅಂಡಲ ಅದಕ್ಕೊಂಜಿ ಪ್ರೊಸೆಸ್ ಉಂಡು ಅನತ್ತರ ಅವೆ ನಾಡುಡು ಅಂತ ಅಂಡ ಅದಕ್ಕೊಂಜಿ ವಿಧಾನ ಉಂಡು ಅವು ವೇದ ಮಹಾಭಾರತ ಪುರಾಣ ಶಾಸ್ತ್ರ ಐತೆ ಬೆತ್ತು ಒಂದೇನೋ ಸಾರವಾತು ಒಂದೇನೋ ಸಾಮಾನ್ಯ ಜನಂಕ್ಳೆಗೆಲ್ಲ ಮುಟ್ಟಿಸೋಡು ಪಣ್ಪುಣಂಚಿತ್ನ ಉದ್ದೇಶ ಉಂಟು ದಾಸೇರ ನಾಪುಳು ಪೂರ ಪದ್ಯನ ಪೂರ ರಚನೆ ಅಂತ ಕೊಡ್ತೇರೆ ಮುಂದೇನ ಪೂರ ಸಮಾಜಂಕು ಕೊಳೋಡು ನಮ್ಮ ವೈದಿಕ ಜೋಕುಳು ಈ ಪರಂಪರೆನ ಉಳಿಪೋಡು ಪಣ್ಪುಣ ಉದ್ದೇಶತ್ತ ಅವರ ಈ ಮಲ್ಲೋ ಕೆಲಸನು ಆಚಾರ್ ವೆಂಕಟೇಶ್ ಆಚಾರ್ ಎಲ್ಬೆತ್ ಹಾಕೊಂಡು ಅಣ್ಣೆ ಸಚ್ಚಿದಾನಂದ ಅಣ್ಣೆ ಮುಕ್ಳು ಪೂರ ಒಟ್ಟು ಸೇರುತ್ತೆ ಇಲ್ಲದಾಕಳು ಪೂರ ಸೇರುತ್ತೆ ಮಲ್ಲ ತಪಸ್ಸದ ಲೆಕ್ಕ ಮಲ್ಲ ಯಜ್ಞಂತ ಲೆಕ್ಕ ಆಕಳು ಅಂತೊಂದುಳ್ಳೇರು ಆನೆತ್ತ ಅವರ ಈತ ಮಲ್ಲೋ ಯಜ್ಞ ನಡತಂತಿಪ್ಪನಾಗ ನಮ ಜಾದ ಅಂಪುಳಿ ವೈದಿಕ ಸಮಾಜ ಅಂತಾಕಳು ಬ್ರಾಹ್ಮಣರನಾಕಳು ಜಾದು ಅಂಪುಳಿ ಕೇಂದಂತ ಅಂಡ ನಮ ಆ ಕಾರ್ಯಕ್ರಮ ಅಂತ ಭಾಗವಹಿಸೋಯೋ ಅಂತ ಅಂಡ ನಮ್ಮ ಜೋಕ್ಳೇನು ಮೂಳು ಕೊಣೋತ್ತು ಪಾಡಿಯೋ ಅಂತ ಅಂಡ ಹೆಚ್ಚು ದಿನ ಇದ್ದಿಸೋಲೆ
ಯಾನೊಂಜಿ 16-15 ದಿನ ಉಂಟು ನಿಜವಾದ ಅಂತಾಂಡ ಜೀವಮಾನ ಪೂರ್ತಿ ಅಧ್ಯಯನಂ ಪರೆಗಿಪ್ಪುಣಂಚಿತ್ನೋ ವಿಷಯ ಇಪ್ಪುಣ ಆಂಡಲ ಅವೆನು ಸಾರ ಕಳೆತು ಎಂಚಾಂಡಲ ಉಳಿಪೋಡು ಪಂಪುಣ ಉದ್ದೇಶತ್ತಾವರ ಈ ಕೆಲಸ ನಾಕಳು ಅಂತಂತುಳ್ಳೇರು ನಮಜಾದಂ ಪೋಳಿಕೆನಂತ ಅಂಡ ನಮ್ಮ ಜೋಕ್ಳೇನು ಇಂಚಿತ್ನ ಒಂಜಿ ವ್ಯವಸ್ಥೆಗೆ ಕೊಣತು ಕೊಳಿಯೋ ಅಂತ ಅಂಡ ಆಕಳ ಎಡ್ಡೆ ರೀತಿಯ ಸಂಸ್ಕಾರನ ಆಕಳು ಕೊಳಪೇರಿ ಒಂದೇಕ ನಮ ತ್ಯಾಗ ಅಂಪೋಡು ಹೆಚ್ಚಮಲ್ಲೋ ತ್ಯಾಗ ಜಾಲ ಇದ್ದಿ ರಜೆಟ್ ಎಂಚೆಂಚಿನ ಪೂರೆ ಸಮ್ಮರ್ ಕ್ಯಾಂಪ್ ಪೂರೆ ಇಪ್ಪುಣು ಅವೇನು ಪೂರ ಸರಿ ಅವೇನು ಅಟೆಂಡ್ ಅಂಪಡು ಆಂಡ ಇಂದ ನಮ್ಮ ಬುಡಿಯೋ ಅಂತ ಅಂಡ ದುಂಬಾಗ ಈ ಪರಂಪರೆನೇ ಇದ್ದಿಂತ ಆತ ಪೋಪುಣು ಅನೆತ್ತ ಅವರ ಬೆತ್ತ ಬೆತ್ತ ನಮ್ಮ ಗಟ್ಟಿ ಆತ ಮನಸ್ಸಂತತ್ ಇಂಚಿತ್ನೋ ಶಿಬಿರಂಕ್ಲನ್ ಜೋಕ್ಲೇನು ಕೊಣತು ಪಾಡಿಯೋ ಅಂತ ಅಂಡ ಅಗ್ಲ ಗೆಡ್ಡೆ ಸಂಸ್ಕಾರ ಸಿಕ್ಕುಣು ಅಂತ ಪಣಂತು ಎನ್ನ ಪಾತೆರನ್ನು ದೇವರಿಗೆ ಅರ್ಪಣೆ ಅಂತಂತುಳ್ಳೆ ಶ್ರೀಕೃಷ್ಣಾರ್ಪಣಮಸ್ತು. तथोपलभ्यते नान्तो न चादिर् न च सम्प्रतिष्ठा प्रसृता तस्य शाखाः गुणप्रवृद्धा विषयः प्रवालाः
ಮಧ್ಯಾಹ್ನ ಅಶನ ಆತ ಜೋಕ್ಲೆಗ್ ಒಂಚೂರು ರಿಲ್ಯಾಕ್ಸ್ ಅಂಪಾರೆ. ಪಾಠ ಮಧ್ಯಾಹ್ನ ಬೆತ್ತ ಪಾಠ ಕೂಡಲೇ ಶುರು ಅಂಪ್ರೇರು. ಯಾಕೆ ಒಂಚೂರು ರಿಲ್ಯಾಕ್ಸ್ ಅಂಪರೆ ಒಂದು ಅರ್ಧ ಮುಕ್ಕಾಲು ಗಂಟೆ ಟೈಮ್ ಕೊಳ್ಪೇರು. ಯಾಕೆ ಖುಷಿ ಟಂಚಿ ಇಂಚು ಪೋಂದು ಗೊಬ್ಬೊಂದುಲ್ಲ ಆಯ್ತು ಬೆತ್ತ ಒಂದು 2 ಗಂಟೆ ದಂಚ 2 ಗಂಟೆ ಸುಮ್ಮನೆ 2 ಗಂಟೆ ದಂಚ ಕೂಡ ಬೈಯದ ಪಾಠ ಶುರು ಅಂಪೆ ಅಂಚ ಐತೆ ಜೋಕುಲು ಒಂಚೂರು ರಿಲ್ಯಾಕ್ಸ್ ಆತುಳ್ಳ. ನಿಮ್ಮಳು ಒಳೈತೆ ಸಂಗೀತ ಕ್ಲಾಸ್ ಶುರು ಆತನು ಜೋಳಿಗೆ ಮಂತ ಟೀಚರ್ ಬತ್ತು ಸಂಗೀತ ಪಂಡುಕೊಳ್ಳುವಂತುಳ್ಳಿರು. ವ್ಯಾಪ್ತಂ ಚರಾಚರು ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶರಣು ವಿದ್ಯ ಪ್ರದಾಯಕ ಶರಣು ಸಿದ್ಧಿ ವಿನಾಯಕ ಶರಣು ಮೂಷಿಕ ವಾಹನ ಒಳ್ಳೆತ್ ಪದ ಪಂಡುಕೊಳ್ಪ ಸುಯರತೆ ಟೀಚರ್ನ ಪುದಾರು ವಿದುಶ್ರೀ ಶ್ರೀಮತಿ ಲಕ್ಷ್ಮೀ ಪಂಡಿತರು. ಮಧ್ಯಾಹ್ನದ ಪಾಠ ಶುರುವಾണ് ಜೋಕ್ಲೇವಂತ ಪಾಠ ಪಂಡುಕೊಳ್ಳುವಂತುಳ್ಳಿ. నరం ముంచంతి పాపాని దరిద్రామివ యోచితాం. సత్కారణాయ 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 వితతాయ విదయాయ వితతాయ ముసుకేಳಿ వితతాయ నమో నమస్తే నమో నమస్తే నమో నమస్తే నమో నమస్తే సత్కారణాయ వితతాయ నమో నమస్తే సత్కారణాయ విదయాయ నమో నమస్తే. ಓಂ ವರುಣಾಯ ನಮಃ.
सूर्याय नमः ॐ चन्द्राय नमः ॐ दिग्भ्यो नमः ಗೋದಾವರಿ ಸರಸ್ವತಿ ಎಲ್ಲರೂ ಹೇಳಬೇಕು, ಹೇಳದಿದ್ರೆ ಬರಲ್ಲ. ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಕೃಷ್ಣ ಕೃಷ್ಣ ಗೋವಿಂದ ಗೋವಿಂದ ವಿಷ್ಣೋರಾಜ್ಞಯ ಪ್ರವರ್ಧಮಾನಸ್ಯ ಆದ್ಯ ಬ್ರಹ್ಮಣಃ ಕಲಿಯುಗೆ ಪ್ರಥಮಪಾದೆ जम्बूद्वीपे भारतवर्षे भरतखण्डे मेरोर्दक्षिणपार्श्वे खण्डकार ॐ अग्निश्च मामन्युश्च मन्युपतयश्च मन्युकृतेभ्यः पापेभ्यो रक्षन्ताम् ಯದನ್ಹಾತ್ ಪಾಪಮಕಾಶಂ. ನಮ್ಮ ಗುರುಕುಳಿಯರು ಮಧ್ವಾಚಾರ್ಯನ ಬಗ್ಗೆ ಯೌವಾಂಡಲ ಪಂಪುನು ಗ್ರಂಥ ಯೌವಾಂಡ ಗೊತ್ತುಂಡ ಗಂಡ ಮಧ್ವ ವಿಜಯ ಪಂಪುನ ಗ್ರಂಥ ನಮ್ಮ ಗುರುಕುಳ ಬಗ್ಗೆ ಪಂಪುನು ಅದಿ ಗ್ರಂಥ ಅವೇ ನಂತ ಗಂಡ ಗೊತ್ತುಂಡ ನಾರಾಯಣ ಪಂಡಿತಾಚಾರ್ಯ ಎಂಕುಳ ಗುರುಕುಳ ಬಗ್ಗೆ ಮಧ್ವಾಚಾರ್ಯನ ಬಗ್ಗೆ ಗ್ರಂಥ ನಂತಿದ್ದೇವೆ. ಐದು ಗ್ರಂಥ ಅಂತ ಬರ್ತಾರೆ ಶ್ರೀ ಮಧ್ವ ವಿಜಯ ಆಯ್ತಾ. ಜೀವನ ಚರಿತ್ರ ಅಲ್ಲ ಅಂದ್ರೆ ಮಾತ್ರ ಅಂತ ಧಾರ್ಮಿಕವಾತ್ಮ ಗ್ರಂಥ ಅನ್ನಕ ಧಾರ್ಮಿಕ ಜೇಗು ಪಣ್ಣಗ ಜೇಗು ಧಾರ್ಮಿಕ ಗ್ರಂಥ ಪಣ್ಣೆ ಮಧ್ವಾಚಾರ್ಯ ಸಾಕ್ಷಾತ್ ವಾಯುದೇವರನೇ ಅವತಾರ. ಬಿಡಬ್ಯಾಡಿ ಬಿಡಬ್ಯಾಡಿ ಘೋರಯ ಮನ ಭಯ ದೂರವ ಓಡಿಸಿ ಘೋರಯ ಮನ ಭಯ ದೂರವ ಓಡಿಸಿ ಮುರಾರಿಯ ಚರಣವ ತೋರೋ ಹರಿ ಸರ್ವೋತ್ತಮನ ಹುದೆಂಬ ಜ್ಞಾನವ ತಾರತಮ್ಯದಿಂದ ತಿಳಿಸೋ ಮಾರ್ಗವ वर्णये नमः ॐ वायवे नमः ॐ वायवे नमः ॐ सूर्याय नमः ॐ चन्द्राय नमः ॐ दिग्भ्यो नमः गोदावरी सरस्वती ಎಲ್ಲರೂ ಹೇಳಬೇಕು, ಹೇಳದಿದ್ರೆ ಬರಲ್ಲ. ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಕೃಷ್ಣ ಕೃಷ್ಣ ಗೋವಿಂದ ಗೋವಿಂದ ವಿಷ್ಣೋರಾಜ್ಞಯ ಪ್ರವರ್ಧಮಾನಸ್ಯ ಆದ್ಯ ಬ್ರಹ್ಮಣಃ ಕಲಿಯುಗೆ ಪ್ರಥಮಪಾದೆ जम्बूद्वीपे भारतवर्षे भरतखण्डे मेरोर्दक्षिणपार्श्वे खण्डकार ॐ अग्निश्च मामन्युश्च
मन्युपतयश्च मन्यकृतेभ्यः पापेभ्यो रक्षन्ताम् यदन्नात् पापमकार्षम् ನಮ್ಮ ಗುರುಕುಳಿಯರು ಮಧ್ವಾಚಾರ್ಯನ ಬಗ್ಗೆ ಯೌವಾಂಡಲ ಪಂಪುನು ಗ್ರಂಥ ಯೌವಾಂಡ ಗೊತ್ತುಂಡ ಎರೆಗಂಡ ಮಧ್ವ ವಿಜಯ ಪಂಪುನ ಗ್ರಂಥ ನಮ್ಮ ಗುರುಕುಲನ ಬಗ್ಗೆ ಪಂಪುನ ಈ ಗ್ರಂಥ ಅವೇನಂತ ಎರೆಗಂಡ ಗೊತ್ತುಂಡ ನಾರಾಯಣ ಪಂಡಿತಾಚಾರ್ಯ ಎನ್ಕುಳ ಗುರುಕುಲನ ಬಗ್ಗೆ ಮಧ್ವಾಚಾರ್ಯನ ಬಗ್ಗೆ ಗ್ರಂಥ ನಂತಿದ್ದೇವೆ ಐದು ಗ್ರಂಥ ಅಂತ ಬದ್ದಾರೆ ಶ್ರೀ ಮಧ್ವ ವಿಜಯ ಆಯ್ತಾ ಜೀವನ ಚರಿತ್ರನ ಅಂದೆ ಮಾತ್ರ ಅಂತ ಧಾರ್ಮಿಕವಾತ್ಮ ಗ್ರಂಥ ಅನ್ನಕ ಧಾರ್ಮಿಕ ಜೇಗ ಬಣ್ಣಗ ಜೇಗ ಧಾರ್ಮಿಕ ಗ್ರಂಥ ಬಣ್ಣೆ ಮಧ್ವಾಚಾರ್ಯ ಸಾಕ್ಷಾತ್ ವಾಯುದೇವರನೇ ಅವತಾರ ಬಿಡಬ್ಯಾಡಿ ಬಿಡಬ್ಯಾಡಿ ಘೋರಯ ಮನ ಭಯ ದೂರವ ಓಡಿಸಿ ಘೋರಯ ಮನ ಭಯ ದೂರವ ಓಡಿಸಿ ಮುರಾರಿಯ ಚರಣವ ತೋರೋ ಮನಹುದೆಂಬ ಜ್ಞಾನವ ಹರಿ ಸರ್ವೋತ್ತಮನಹುದೆಂಬ ಜ್ಞಾನವ ತಾರತಮ್ಯದಿಂದ ತಿಳಿಸೋ ಮಾರ್ಗವ సో ఈ శిబిర క్లాసుడు ಒಂದೇ ದಿನ ಜಾದಾಪುನು ಪುನಮಂತ ಏನಿಕ್ಲಿಗೆ ಸೋಚ್ಪೋಯೆ ಸೊ ಇಂಕ್ ಈ ವಿಡಿಯೋ ಅಂಪರ ಅವಕಾಶ ಕೊಳ್ನ ಮತ್ತು ಗುರು ಶ್ರೀ ವೆಂಕಟೇಶ್ ಆಚಾರ್ಯ ಆಕ್ಲಿಗೆ ಎನ್ನೋ ಧನ್ಯವಾದಗಳು ಮಸ್ತ್ ಒಂಜಿ ಇಂಕ್ ಸಪೋರ್ಟ್ ಅಂತೇಳಿ ವಿಡಿಯೋಗೆ ಪರಮಂತ ಆಕ್ಲಿಗೆ ಭಾರಿ ಥ್ಯಾಂಕ್ಸ್ ಬೇತ ಮೂಲಿತ್ನ ಬೇತ ಗುರುಗಳು ಮತ್ತು ಪಾಠ ಕಲ್ಪೋಪನ ಬೇತ ಗುರುಗಳು ಆಕ್ಲಿಗ್ಲ ಎನ್ನ ಥ್ಯಾಂಕ್ಸ್ ಅಂತೆಲ್ಲ ಎರಡು ಜನ ಇಂಕ್ ಇಂಟರ್ವ್ಯೂ ಅಂತೇರಿ ಇವತ್ತು ಬಗ್ಗೆ ಮಂತ ಪಂಡೇರು ಅಂಚೆ ಮುಲ್ತು ಗುರುಕು ಮಂತೆಲ್ಲ ಭಾರಿ ಭಾರಿ ಧನ್ಯವಾದಗಳು ಸೊ ಇನ್ನು ಸಬ್ಸ್ಕ್ರೈಬರ್ಸ್ ಇಂಕ್ಲೆಗ್ಲ ಪಣ್ಣೋಡತ್ತೆ ಆಕ್ಲಿಗೆ ಮಂತ ಪಣ್ಣು ಇಂಕ್ಲ ಮೇನ್ ಇನ್ನು ಸಬ್ಸ್ಕ್ರೈಬರ್ಸ್ ಥ್ಯಾಂಕ್ ಯು ಸಬ್ಸ್ಕ್ರೈಬರ್ಸ್ ಇಂಕ ಸಬ್ಸ್ಕ್ರೈಬ್ ಅಂತ ವೀಡಿಯೋಸು ನಾ ಇನ್ನು ಸಬ್ಸ್ಕ್ರೈಬರ್ಸ್ ಇಂಕ್ಲೆಗ್ಲ ಭಾರಿ ಭಾರಿ ಥ್ಯಾಂಕ್ಸ್ ಫಾರ್ ಯು ಸಪೋರ್ಟ್ ಎನ್ನ ಮಲ್ಲು ಸಪೋರ್ಟ್ ಅತ್ತೆ ಇಂಕ್ಲು ಸೊ ವಿಡಿಯೋನ ಶೇರ್ ಅಂಪ್ಲೆ ಲೈಕ್ ಅಂತೆಡ್ಡ ಯೂಟ್ಯೂಬ್ಗೂ ಇಟ್ಟು ಇಂದೆಟ್ಟು ಬರ್ಪುಂಡು ಯೂಟ್ಯೂಬ್ಡು ಬರ್ಪುಂಡು ನ್ಯೂಸ್ ಫೀಡ್ ಆಕ್ಲೆ ಮಂತ ಮಸ್ತ್ ಜನ ಲೈಕ್ ಅಂತಿನ ವೀಡಿಯೋನು ಅವು ಸೋಜ್ಪೋಪುಂಡು ಮಂತೆಲ್ಲ ಅಂಚ
ಲೈಕ್ ಅಂಪ್ಲೆ ಒಂದೇನು ವಿಡಿಯೋని ಶೇರ್ ಅಂಪ್ಲೆ ಮಂತೆಲ್ಲ ಗೊತ್ತಾವಡು ಇಂಚಿತ್ನ ಒಂಜಿ ಎಡ್ಡೆ ಸೇವೆ ಆವಂತುಂಡು ಅಂತೂ ಗೊತ್ತಾವಡು ಮಂತೆಲ್ಲ. ಸೊ ಇಂಕಲ ಊರುಡ್ಲ ಇಂಚಿತ್ನ ಮಂತ ಸೇವೆ ಇತ್ತಂಡ ಶಿಬಿರ ಇತ್ತಂಡ ಇಂಕಲ ಜೋಕ್ಲೆಗ್ ಇಂಟ್ರೆಸ್ಟ್ ಇತ್ತಂಡ ಕಡಪುಡ್ಲೆ ಐಕ್ ಭಾರಿ ಲಾಯ್ಕ ಆ ಜೋಕ್ಲೆ ಮಸ್ತ್ ಕಲ್ಪರೆಗುಂಡು ಮುಳು ಅಂಚ. ಈ ವ್ಲಾಗ್ ನೆತ್ತೊಟ್ಟು ಮುಗಿತು ಬಿಡ್ಕ. ಸೊ ನೆಕ್ಸ್ಟ್ ವಿಡಿಯೋಡು ನಮ್ಮ ಮಂತ ಮೀಟಾನ ಮುಟ್ಟಕ್ಕೆ ನಮಸ್ಕಾರ.